स्वागत है आपका बी न्यूज नेशन में। मैं हूं आबिद हुसैन शेख। हत्या और चोरी के केसों में पुलिस को मिली बड़ी कामयाबी। चड़चान पुलिस ने 9,30,000 कीमत वाले विविध कंपनियों के 20 बाइक जब्त करते हुए 2 शातिर रेवन्ना और सुरेश नामी आरोपियों को गिरफ्तार किया है, जिन्होंने चड़चान, झलकी, इंडी, बीजापुर और महाराष्ट्र राज्य के कराड़ जत से बाइक चुराने का गुनाह कबूला। इसी तरह सलाद हल्दी में हुए जुड़वा हत्या के मामले में कलकरी पुलिस ने इंडी डीवाईएसपी श्रीधर डोडी के नेतृत्व में की गई कार्रवाई से 5 आरोपियों को पकड़ने की कामयाबी पर आज एक प्रेस कॉन्फ्रेंस में जिला एसपी आनंद कुमार ने पुलिस अधिकारी और सिब्बंदी वर्ग के कर्तव्य की सराहना करते हुए नकद बहुमान की घोषणा करते हुए प्रशंसा की। एसपी आनंद कुमार ने इस मौके पर एडिशनल एसपी राम अरसदी और इंडी डीवाईएसपी श्रीधर डोडी, सीपीआई और पीएसआई रहे मौजूद। बीजापुर जिला एसपी का चार्ज संभालते हुए पहली बार मीडिया के आगे जिले को अपराध मुक्त और जनता के हित में जन स्नेह पुलिस बनकर काम करने का विश्वास दिलाते हुए आए दिन हत्या, डकैती, कई आपराधिक मामलों को कम उम्र वाले कर रहे हैं, जिसके लिए माँ बाप से अपील की कि अपने बच्चों की परवरिश और एक्टिविटीज़ पर ध्यान दे। पोषक दुर्घटनाओं को रोकने के लिए शहर के खराब सड़कों की मरम्मत को लेकर महानगर पालिका को नोटिस देने, भिखारियों की जबरदस्ती जैसे कई अन्य विषयों पर बात की एसपी आनंद कुमार ने। ಇದು ನಾನು ಬಿಜಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕ ಆಗಿ ಚಾರ್ಜ್ ತೆಗೆದುಕೊಂಡ ನಂತರ ಇದು ಪ್ರಥಮ ಪತ್ರಿಕಾಗೋಷ್ಠಿ ಅಂತ ಕಂಡು ಬರ್ತಾ ಇದೆ. ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿರುವಂತಹ ಉಪಯುಕ್ತತೆ ಏನು ಅಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಈ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣಗಳು ನಾವೆಲ್ಲರೂ ನೋಡಿದಂತೆ ಕಂಡು ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಶ್ರೀಧರ್ ಡಿವೈಎಸ್ಪಿ ಇಂಡಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಲಾಗಿತ್ತು. ಆ ತಂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ಇಬ್ಬರು ಕುಖ್ಯಾತ ದ್ವಿಚಕ್ರ ವಾಹನ ಕಳ್ಳರನ್ನು ದಸ್ತಗಿರಿಪಡಿಸಿದ್ದಾರೆ ಮತ್ತು ಅವರಿಂದ ಸುಮಾರು 20 ದ್ವಿಚಕ್ರ ವಾಹನಗಳನ್ನು ಕಳ್ಳತನವಾಗಿದ್ದ 20 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದರ ಅಂದಾಜು ಮೊತ್ತ ಸುಮಾರು 9,30,30,000 ರೂಪಾಯಿಗಳಾಗಿದೆ ಅಂತೇಳಿ ತಿಳಿದು ಬಂದಿದೆ. ಈ ತಂಡದಲ್ಲಿ ಯಾರ್ಯಾರು ನಮ್ಮ ತಂಡದಲ್ಲಿದ್ದಾರೆ? ಚಡಚಣ ಸಿಪಿಐ ಶ್ರೀಧರ್ ದೊಡ್ಡಿ ಡಿಎಸ್ಪಿ ಇಂಡಿ ಉಪವಿಭಾಗ, SM ಪಾಟೀಲ್ CPI ಚಡಚಣ ವೃತ್ತ ಮತ್ತು ಸಿಬ್ಬಂದಿ PSI ಸತಿ ಗೌಡರ್ ಮತ್ತು ಇತರ ಸಿಬ್ಬಂದಿಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅವರುಗಳೆಲ್ಲರಿಗೂ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಪ್ರಶಂಸೆಯನ್ನು ನೀಡ್ತೇನೆ ಮತ್ತು ಅವರಿಗೆ ಒಂದು ಇದನ್ನ ಸಮ್ ಅಮೌಂಟ್ ಕೂಡ ಅವರಿಗೆ ನಾವು ಪ್ರಶಂಸನ ಜೊತೆಗೆ ಕೊಡ್ತಾ ಇದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಈ ಸಲಾದ ಹಳ್ಳಿ ಜೋಡಿ ಕೊಲೆ ಪ್ರಕರಣ ಆರೋಪಿತರ ಶ್ರೀಧರ್ ದೊಡ್ಡಿ ಡಿವೈಎಸ್ಪಿ ಅವರು ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ 5 ಜನ ಆರೋಪಿತರುಗಳನ್ನು ದಸ್ತಗಿರಿಪಡಿಸಿದ್ದಾರೆ ಮತ್ತು ಅವರ ಮೇಲೆ ದೋಷಾರೋಪಣೆ ಪತ್ರವನ್ನು ಸಲ್ಲಿಸಿದ್ದಾರೆ. ಅವರಿಗೆ ಅವರ ಸೇವೆಯನ್ನು ಶ್ಲಾಘಿಸಿ ನಾನು ಬಹುಮಾನ ಕೂಡ ಈ ದಿನ ಘೋಷಣೆ ಮಾಡ್ತಾ ಇದ್ದೀನಿ. ರಿಲೇಟಿವ್ಸ್ ಇಲ್ಲ, ಬಹುಶಃ ಸೇಮ್ ಸಮುದಾಯಕ್ಕೆ ಸೇರಿದವರು ಅಂತ ಕಂಡು ಬರ್ತಾ ಇದೆ. ಬಟ್ ಇವರು ಹ್ಯಾಬಿಚುವಲ್ ಇದ್ದಾರೆ. ಇವರು ಈ ದ್ವಿಚಕ್ರ ವಾಹನ ಕಳ್ಳತನ ವಿಚಾರದಲ್ಲಿ ಅವರು ಸಾಕಷ್ಟು ಪ್ರಕರಣಗಳನ್ನು ಮಾಡಿದ್ದಾರೆ. ನಾವು ಮುಂದುವರಿದ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚಿನ ರಿಕವರೀಸ್
ಆಗುವಂಥ ಸಾಧ್ಯತೆಗಳಿದೆ. ಮುಂದೆ ನಿಮಗೆ ತಿಳಿಸ್ತೀವಿ. ಇವರ ಮೋಡಸ್ ಆಪರೆಂಡಿ ಒಂದೇ ರೀತಿ ಅಂತ ಏನೂ ಇಲ್ಲ. ಕೆಲವು ಸಾರಿ ಮನೆ ಮುಂದೆ ನಿಲ್ಲಿಸಿ ಹೋಗಿದ್ದಂತಹ ರಾತ್ರಿ ಇಡೀ ವಾಹನ ನಿಲ್ಲಿಸಿದಂಥ ಕಡೆಗಳಲ್ಲೂ ಕೂಡ ಅವರು ಕಳ್ತನ ಮಾಡಿದ್ದಾರೆ. ಅದಲ್ಲದೆ ಕೆಲವು ಕಡೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಕಡೆ ವ್ಯಾಪಾರ ಮಾಡೋದಕ್ಕೋಸ್ಕರ ಯಾರಾದರೂ ಹೋಗಿದ್ದಂಥವು ಇದ್ದಾವೆ. ಆ ಲಾಕನ್ನು ಹ್ಯಾಂಡಲ್ನ ಮುರಿದು ಅದರ ಲಾಕನ್ನು ಇದು ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದಂಥ ನಿದರ್ಶನ ಕಂಡು ಬಂದಿದೆ. ಇನ್ನು ಕೆಲವು ಕಡೆ ಕೆಲವರು ಲಾಕ್ ಮಾಡದೆ ಹೋಗ್ಬಿಟ್ಟಿರ್ತಾರೆ. ನೆಗ್ಲಿಜೆನ್ಸ್, ಟೂ ವೀಲರ್ ಓನರ್ಸ್ ಲಾಕ್ ಮಾಡದೆ ಹೋಗಿರ್ತಾರೆ. ಅಂಥ ವಾಹನಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು ಕಂಡು ಬರ್ತಾ ಇದೆ. ಲಾಸ್ಟ್ ತಮ್ಮ ಎಸ್ ಪಿ ಸಾಹೇಬ್ರಿಂದ ಅವಾಗ ಅವರು ಏನು ಗಮನಕ್ಕೆ ತಂದ್ವಿ, ಈಗ ಯಾವ ಮೋಟರ್ ಸೈಕಲ್ ಮಾರಾಟಗಾರ ಕಂಪನಿಗಳನ್ನೇ ಆ ಲಾಕ್ಗಳನ್ನ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಮಾಡಕ್ಕೆ, ಯಾಕಂದ್ರೆ ಇವ್ರಿಗೆ ಹಿಂಗೊಂದು 50 ಜನ ಲಾಕ್ ಮುರಿದು ಬಿಡ್ತೈತೆ. ಸೊ ಅದನ್ನೇ ಸ್ವಲ್ಪ ಇನ್ನೂ ಸ್ವಲ್ಪ ಕ್ವಾಲಿಟಿ ಮಾಡಕ್ಕೆ ತಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ಮನಿ ಮಾಡಕ್ಕೆ ಆಗೋದಿಲ್ಲ. ಖಂಡಿತ ಮಾಡಬಹುದು. ಈಗ ನಿಮ್ಮ ಸಲಹೆಯನ್ನು ನಾವು ಅತ್ಯಂತ ಸ್ವಾಗತ ಮಾಡ್ತೀವಿ. ನಾನು ಎಲ್ಲ ದ್ವಿಚಕ್ರ ವಾಹನ ಕಂಪನಿಗಳವರಿಗೆ ಒಂದು ಅಡ್ವೈಸ್ ಕೂಡ ಕೊಡ್ತೀವಿ. ಆ ಲಾಕಿಂಗ್ ಸಿಸ್ಟಮನ್ನು ಇನ್ನೂ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಈ ಕಳ್ತನ ಪ್ರಕರಣಗಳು ಕಡಿಮೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಮ ಸಲಹೆಯನ್ನು ನಾನು ಸ್ವಾಗತ ಮಾಡ್ತೀನಿ. ಅದೇ ಈಗ ನಿಮ್ಮ ಸ್ನೇಹಿತರು ತಿಳಿಸಿದಂತೆ ಅದನ್ನು ನಾವು ಸಲಹೆಯನ್ನು ನಾವು ಸ್ವಾಗತ ಮಾಡ್ತೀವಿ. ಆ ಕಂಪನಿಗಳಿಗೆ ನಾವು ತಿಳುವಳಿಕೆ ಪತ್ರವನ್ನು ಕೂಡ ಕೊಡ್ತೀವಿ. ಸರ್, ಆಮೇಲೆ ಇನ್ನೊಂದು ಲಾಸ್ಟ್ ಕ್ರೈಮ್ಸ್ ನೋಡ್ತಾ ಹೋದ್ರೆ ಹೆಚ್ಚು ಇವತ್ತು ಕೆಲವು ಮೈನರ್ ಇದ್ದಾರೆ, ಆಮೇಲೆ 25 ಜಾಸ್ತಿ ಇದ್ದಾರೆ. ಸೊ ಈ ಯಂಗ್ಸ್ಟರ್ಸ್ನ ಏನು ಈ ಕ್ರೈಮ್ ಆಗಿ ಹಿಡಿತಾ ಇದ್ದಾರೆ, ಅದನ್ನ ತಡೆಗಟ್ಟಕ್ಕೆ ಏನಾದರೂ ಅಥವಾ ಯಾಕೆ ಈ ಥರ ಆಗ್ತದೆ? ನೋಡಿ, ಇವಾಗ ನಾವು ನೀವೆಲ್ಲರೂ ನೋಡಿದಂತೆ ಪೇರೆಂಟ್ಸು ಮಕ್ಕಳ ಮೇಲೆ ಸರಿಯಾದ ನಿಯಂತ್ರಣ ವಹಿಸ್ತಾ ಇರೋದು ಈ ದಿನಗಳಲ್ಲಿ ಕಡಿಮೆ ಆಗಿದೆ. ಯಾವ ಮಕ್ಕಳಿಗೆ ಅವರ ಚೈಲ್ಡ್ಹುಡ್ನಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ಅಡ್ವೈಸ್ ಮಾಡಿ ಸೂಕ್ತ ದಾರಿ ತಿಳುವಳಿಕೆ ಕೊಟ್ಟು ಬೆಳೆಸುವಂಥ ತಂದೆ ತಾಯಿಗಳ ಮಕ್ಕಳು ಚೆನ್ನಾಗೇ ಇರ್ತಾರೆ. ಪ್ಲಸ್ಸು ಸಣ್ಣ ಮಕ್ಕಳಿದ್ದಾಗ ಯಾರು ಅವರೇನಾದ್ರು ತಪ್ಪು ಮಾಡಿದಾಗ ಹೊಡೆದು ಬುದ್ಧಿ ಕಲಿಸಿ ಅವರಿಗೆ ಸರಿದಾರಿಗೆ ಪೇರೆಂಟ್ಸು ತರೋದಿಲ್ವೋ ಅಂಥವರು ಈ ರೀತಿ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇದರಲ್ಲಿ ಸಮಾಜದಲ್ಲಿ ಒಳ್ಳೆಯ ಜನರು ಏನಿದ್ದಾರೆ ಅವರು ಕೂಡ ಮಕ್ಕಳಿಗೆ ಅಡ್ವೈಸ್ ಮಾಡುವಂಥದ್ದು, ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳುವಂತೆ ಅವರಿಗೆ ಮೇಲಿಂದ ಮೇಲೆ ತಿಳುವಳಿಕೆ ನೀಡುವಂಥದ್ದು ಸಹ ಅತ್ಯಂತ ಅವಶ್ಯಕ ಅಂತ ನನ್ನ ಅನಿಸಿಕೆ. ಅದು ಆಗದಿದ್ದಂಥ ಪಕ್ಷದಲ್ಲಿ ಆಟೋಮೆಟಿಕಲಿ ನಾವು ಪೊಲೀಸ್ನವ್ರು ಇದ್ದೇ ಇದ್ದೀವಿ, ನಾವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಒಮ್ಮೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಿ ಅವರು ಜೈಲಿಗೆ ಹೋಗಿ ಕಷ್ಟ ಅನುಭವಿಸಿ ಬಂದ ನಂತರ ಅವರು ಸತ್ಪ್ರಜೆ ಆಗೋದು ಕಷ್ಟ ಆಗ್ತದೆ. ಆದರೂ ಸಹ ನಮ್ಮ ಪ್ರಯತ್ನ ಈ ರೀತಿಯ ಡೈವರ್ಷನ್ಸ್ ಆಗಿರುವಂಥ ಮಕ್ಕಳು, ಯಂಗ್ ಜನ್ರೇಷನ್ ಏನಿದೆ ಅವರಿಗೆ ಪೊಲೀಸರಿಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಆ ಅವಕಾಶ ಸಿಕ್ಕಾಗ ಅವರಿಗೆ ಅಡ್ವೈಸ್ ಮಾಡಿ ಅಂತ ಕೂಡ ನಾನು ನನ್ನ ಅಧೀನ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಈ ದಿನ ನಿಮ್ಮ ಮೂಲಕ ಕೂಡ ನಿರ್ದೇಶನ ಕೊಡೋದಕ್ಕೆ ಬಯಸ್ತೀನಿ. ತಾವು ಹೇಳೋದು ನಿಜ ಇದೆ, ಅದು ನಿರಂತರವಾಗಿ ನಡೆಯುವಂಥ ಪ್ರೊಸೀಜರ್ ಇದೆ. ಅದು ಇಟ್ ಈಸ್ ಪಾರ್ಟ್ ಆಫ್ ಅವರ್ ಡ್ಯೂಟಿ. ನಾವು ಪ್ರಿಸನ್ಗೆ ವಿಸಿಟ್ ಮಾಡುವಂಥದ್ದು, ಅಲ್ಲಿ ನಡೆಯುವಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಮತ್ತು ಅಲ್ಲಿರುವಂಥ ಕ್ರಿಮಿನಲ್ಸ್ಗಳ ಆಕ್ಟಿವಿಟೀಸ್ ಬಗ್ಗೆ, ಅವರೇನಾದರೂ ಹೊರಗಿನ ಜನರೊಂದಿಗೆ ಸಂಪರ್ಕ ಇಟ್ಕೊಂಡಿದ್ದಾರಾ ಅಥವಾ ಅವರಿಂದ ಇನ್ನೇನಾದರೂ ರೀತಿಯ ಮೋಟಿವೇಶನ್ ಟೈಪ್ ಆಫ್ ವರ್ಕ್ ನಡೀತಾ ಇದೆ ಅನ್ನೋದನ್ನು ಚೆಕ್ ಮಾಡುವಂಥದ್ದು ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಕೂಡ ಆಗಿದೆ. ಹಿಂದಿನ ಅಧೀಕ್ಷಕರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಕೂಡ ಮಾಡ್ತೀನಿ, ಅದನ್ನು ಮುಂದುವರಿಸ್ತೀವಿ ನಾವು. ಆಯ್ತಾ? ಪ್ರಕರಣ ಇದೆಯಲ್ಲ, ಅದು ಕಾರಣ ಏನಂತ ಏನಾದ್ರು ಗೊತ್ತಾಯ್ತು ಸರ್? ಮರ್ಯಾದೆ ಅಥವಾ ವಯಸ್ಸನ್ನೇನೋ ಏನು ಕಾರಣ? ಪ್ರೀತಿ ಮಾಡಿದಾರೆ ಬೇರೆ ಅದು ಹೇಗೆ ಅಂತ ಹೇಳಿದ್ರೆ, ಹುಡುಗ ಹುಡುಗಿ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂಥವರು ಮದುವೆ ಆದಂಥ ಸಂದರ್ಭದಲ್ಲಿ ಅವರು ಅವರ ಪೇರೆಂಟ್ಸ್ ಉದ್ದೇಶಕ್ಕೆ ವಿರುದ್ಧವಾಗಿ ಆಗಿರುವಂಥ ಮದುವೆಯ ಸಂಬಂಧ ಈ ಕೊಲೆ ಪ್ರಕರಣ ನಡೆದಿದೆ.
ಅದು ಮದುವೆ ಆಗೋದಕ್ಕೆ ಹೊರಟಿದ್ರು ಅವ್ರು. ಅದರಿಂದ ಈ ಪ್ರಕರಣ ಆಗಿದೆ. ಅದು ಸಾಮಾಜಿಕ ಪಿಡುಗು. ಅದರ ಬಗ್ಗೆ ಎಲ್ಲ ಸಮಾಜದ ಜನರು ಅವೇರ್ನೆಸ್ ಕ್ರಿಯೇಟ್ ಆಗಬೇಕಾಗಿದೆ, ಅಷ್ಟೇ ಹೇಳ್ಬೋದು. ಹೌದು. ಹೌದು. CCTV ಕ್ಯಾಮ್ರಾಗಳು ಇನ್ಸ್ಟಾಲ್ ಮಾಡಬೇಕನ್ನುವಂತ ಲಾಸ್ಟ್ ಮಿನಿಸ್ಟರ್ಗಳು ಹೇಳಿದ್ರು. ಯಾಕಂದ್ರೆ ಒಂದು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ ಗೊತ್ತಿಲ್ಲ ನಮ್ಗೆ ಸರಿಯಾಗಿ. ಹೌದು. ಕಾರ್ಪೊರೇಷನ್ ವತಿಯಿಂದ ಅದು ಎಲ್ಲಿಗೆ ಬಂತು, ಯಾಕೆ CCTV ಇನ್ಸ್ಟಾಲ್ ಆಗಿಲ್ಲ? ಅದು ಟೆಂಡರ್ ಆಗಿದೆ, ಈಗಾಗಲೇ ಏಜೆನ್ಸಿ ಫಿಕ್ಸ್ ಆಗಿದೆ. ಕೆಲಸ ನಾವು ಪ್ರಾರಂಭ ಮಾಡಬೇಕಾಗಿದೆ. ಅವರು ಏಜೆನ್ಸಿ ಈ ಕೋವಿಡ್ ಅದು ಇದು ಇದ್ದಿದ್ದರಿಂದ ಸ್ವಲ್ಪ ವಿಳಂಬ ಆಗಿದೆ. ಅದನ್ನ ಸದ್ಯದಲ್ಲೇ ಪ್ರಾರಂಭ ಮಾಡ್ತೀವಿ ನಾವು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಈಗ ಬಿಜಾಪುರ ನಗರದ ಎಲ್ಲಾ ಮೇನ್ ರೋಡ್ಗಳಲ್ಲಿ ಎಲ್ಲೆಲ್ಲಿ ಜೆಬ್ರಾ ಕ್ರಾಸಿಂಗ್ ಇತ್ತು ಎಲ್ಲ ಹೇಳ್ಕೊಂಡು ಒಂದು ಕಡೆನೂ ಜೆಬ್ರಾ ಕ್ರಾಸಿಂಗ್ ಇಲ್ಲ. ಪೆಡೆಸ್ಟ್ರಿಯನ್ಸ್ ಎಲ್ಲಿ ಹೋಗ್ಬೇಕು ಅನ್ನುವಂತಾನೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಅದನ್ನ ಅಟ್ಲೀಸ್ಟ್ ಜೆಬ್ರಾ ಕ್ರಾಸಿಂಗ್ ವಾಪಸ್ ಮಾಡಿಸಿ. ನಾನು ಖಂಡಿತವಾಗಿಯೂ ಮಾಡ್ತೇನೆ. ನಾನು ಈ ಹಿಂದೆ ಎಲ್ಲ ಕಡೆ ಕೆಲಸ ಮಾಡಿದಂಥ ಕಡೆಗಳಲ್ಲೂ ಕೂಡ ಜನಸ್ನೇಹಿಯಾಗಿ ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದನ್ನು ನಾನು ಮೈಗೂಡಿಸ್ಕೊಂಡಿದ್ದೇನೆ. ಜನರ ಸೇವೆ ಮಾಡೋದಕ್ಕೋಸ್ಕರ, ಜನರ ಅನುಕೂಲಕ್ಕೋಸ್ಕರ ನಾವು ಏನೇನು ಇಲಾಖೆ ವತಿಯಿಂದ ಕೆಲಸ ಮಾಡಬೇಕಾಗಿದ್ದದು ಅದನ್ನು ಖಂಡಿತವಾಗಿಯೂ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ, ಸಲಹೆ, ಸೂಚನೆ ವೇಳೆಗೆ ಸರಿಯಾಗಿ ಸಿಕ್ಕದಂಥ ಪಕ್ಷದಲ್ಲಿ ಇನ್ನೂ ಯಶಸ್ವಿಯಾಗಿ ನಾವು ಕೆಲಸ ಮಾಡ್ತೀವಿ. ಖಂಡಿತವಾಗಿಯೂ ಎಲ್ಲೆಲ್ಲಿ ಸಾರ್ವಜನಿಕರ ಸಮಸ್ಯೆಗಳು ಕಂಡು ಬಂದಿದೆ ಆ ಸಮಸ್ಯೆಗಳನ್ನು ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ. ನಾವು ಖಂಡಿತವಾಗಿಯೂ ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡ್ತೀವಿ. ನಿಮಗೆ ಅನುಕೂಲ ಆಗುವಂಥ ರೀತಿಯಲ್ಲಿ, ಅಂದರೆ ನಿಮಗೆ ಅಂದರೆ ಜನರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ನನ್ನ ಪ್ರಥಮ ಆದ್ಯತೆ ಬಿಜಾಪುರ ಜಿಲ್ಲಾ ಪೊಲೀಸ್ ಜನಸ್ನೇಹಿ ಪೊಲೀಸ್ ಆಗಬೇಕು ಅಂತೇಳಿ ನಾನು ಈಗಾಗಲೇ ನನ್ನ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಿರ್ದೇಶನ ಕೊಟ್ಟಿದ್ದೀನಿ. ಅದು ಜನಸ್ನೇಹಿ ಪೊಲೀಸ್ ಆಗೋ ನಿಟ್ಟಿನಲ್ಲಿ ನಮ್ಮ ಕರ್ತವ್ಯ ಇರ್ತದೆ. ಮೊದಲು ಟ್ರಾಫಿಕ್ ಕಾರ್ಪೊರೇಷನ್ ಮೇಲೆ ಕೇಸ್ ಆಗಿದೆ. ಪ್ರತಿ ದಿವಸ ಆಕ್ಸಿಡೆಂಟ್ ಆಗಿ ನಾವು ನಿಂತನೆ ಪೊಲೀಸ್ ಹೋಗ್ಬೇಕು, ಇದು ಮಾಡಬೇಕು. ರಸ್ತೆ ಸುಧಾರಣೆ ಆದರೆ ಅದನ್ನ ಸಮಸ್ಯೆ ಬಗ್ಗೆ ನನ್ನ ಇತಿಮಿತಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಅಥವಾ ಬೇರೆ ಉನ್ನತ ಸ್ಥಾನದಲ್ಲಿರುವಂಥ ಅಧಿಕಾರಿಗಳ ಮೇಲೆ ನಾವು ಪ್ರಕರಣ ದಾಖಲೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಪ್ರೊಸೀಜರಲ್ ಇದಿರ್ತದೆ. ಪ್ಲಸ್ಸು ಅವ್ರದ್ದೇ ತಪ್ಪಿದೆ, ಆ ಇಂಡಿವಿಜುವಲ್ ಮನುಷ್ಯನಿಂದಾಗಿ ಇಷ್ಟು ತಪ್ಪಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇದು ವ್ಯವಸ್ಥೆ ಆ ರೀತಿ ಇರೋದ್ರಿಂದ ಇದೆಲ್ಲ ಆಗ್ತಾ ಇದೆ. ಇಲ್ಲಿ ಉತ್ತಮ ಕೆಲಸ ನಿರ್ವಹಿಸೋದ್ರ ಬಗ್ಗೆ ಎಲ್ಲರೂ ಕೈ ಜೋಡಿಸಬೇಕಾಗಿದೆ. ಸರ್ಕಾರದ ಮಟ್ಟದಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳ ಮುಖಾಂತರ ಎಲ್ಲ ಕೆಲಸಗಳಾಗಿ ಉತ್ತಮ ರಸ್ತೆಗಳು ಅವು ದೊರಕಬೇಕಾಗಿದೆ. ಅದರಿಂದ ಒಬ್ಬರ ಮೇಲೆ ನಾವು ಕೇಸು ಪ್ರಕರಣ ದಾಖಲು ಮಾಡೋದು ತಪ್ಪಾಗ್ತದೆ. ನೋಡೋಣ ಅದು ಏನು ಮಾಡ್ಬೋದು, ನಮ್ಮ ಇದರಲ್ಲಿ ಇತಿಮಿತಿಗಳಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಖಂಡಿತವಾಗಿ ನಾವು ಮಾಡ್ತೀವಿ. ನಾವು ಅವರಿಗೆ ಸಲಹೆ ಕೊಡ್ತೀವಿ. ನೀವು ರಸ್ತೆಗಳನ್ನು ದುರಸ್ತಿ ಮಾಡಿಸೋದಿರ್ಬೋದು ಅಥವಾ ಸಾರ್ವಜನಿಕ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಮತ್ತು ಅಪಘಾತಗಳನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ರಸ್ತೆಗಳನ್ನು ದುರಸ್ತಿ ಪಡಿಸಿ ಅಂತೇಳಿ ಅವ್ರಿಗೆ ನಾವು ಸಲಹೆ ಕೂಡ ಕೊಡ್ತೀವಿ. 112 ಈಗ ನಾಗಲೇ ನಾವು ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ERSS ವೆಹಿಕಲ್ ಅಂತ ಹೇಳ್ಬಿಟ್ಟು ನಾವು ಸುಮಾರಷ್ಟು ವಾಹನಗಳನ್ನು ಈಗ ಓಡಿಸ್ತಾ ಇದ್ದೀವಿ. ತುರ್ತು ಸೇವೆಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ನಾವು ಅದನ್ನು ಇದು ಮಾಡ್ತಾ ಇದ್ದೀವಿ. ಜನರು ನೇರವಾಗಿ 112ಗೆ ಕಾಲ್ ಮಾಡಿ ಅವ್ರಿಗಾಗಿರುವಂಥ ಸಮಸ್ಯೆಗಳ ಬಗ್ಗೆ ತಿಳಿಸಿದಾಗ ನಾವು ತುರ್ತಾಗಿ ಸ್ಪಂದನೆ ನೀಡುವಂಥ ನಿಟ್ಟಿನಲ್ಲಿ ಈಗ ಸಿಬ್ಬಂದಿಗಳು, ವಾಹನ ಎಲ್ಲದನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. ಅದು ನಮ್ಮ ಜಿಲ್ಲೆಯಲ್ಲಿ ಯಾರು ಪ್ರಾಣ ಕಳ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಈಗ ನಾನು ಹೊಸದಾಗಿ ಬಂದಿದ್ದೀನಿ, ಮತ್ತೊಮ್ಮೆ ವೆರಿಫೈ ಮಾಡಿ ನಿಮ್ಮಗಳ ಗಮನಕ್ಕೆ ತರ್ತೀನಿ. ಶಿಕ್ಷಕರು ಅವರಿಗೆ ಅಷ್ಟೇ ಆಗಿದೆ ಸರ್. ಟ್ರಾಫಿಕ್ ಒಳಗೆ ನಿಂತ್ಕೊಳ್ಳೆ ಸರ್ ಎಲ್ಲರೂ ಒಮ್ಮೆ ಇದು ಆಗ್ಬಿಡ್ತಾರೆ ಸರ್. ಇದು ಕೊಡಿ, ಭಿಕ್ಷೆ ಕೊಡಿ ಅಂತ. ಮತ್ತು ಸಿಗ್ನಲ್ ಯಾವಾಗ ಸ್ಟಾರ್ಟ್ ಆಗ್ತೈತಿ, ಯಾವಾಗ ಏನು ಅನಾಹುತ ಆಗ್ತದೆ. ಈ ಕೆಲವೇ ದಿನಗಳಿಂದ ನಮ್ಮ ಒಬ್ಬರು ಸ್ನೇಹಿತರು ಒಂದು ಅತ್ಯುತ್ತಮ ಸಲಹೆ ಕೊಟ್ಟಿದ್ರು. ಅದರ ಬಗ್ಗೆ ಭಿಕ್ಷುಕರ ಪ್ರಾಬ್ಲಮ್ ಬಗ್ಗೆ ಒಂದು ಬಹಳ ಉತ್ತಮ ಸಲಹೆ ಕೊಟ್ಟಿದ್ರು. ಅದೇನು ಅಂತ ಹೇಳಿದ್ರೆ, ಭಿಕ್ಷುಕರಿಗೆ ನೀವು ಏನೇ ಕಾರಣಕ್ಕೂ ಹಣವನ್ನು ಕೊಡಬೇಡಿ.
ಫುಡ್ ಕೊಟ್ಬಿಡಿ, ಆಹಾರ ಕೊಡಿ. ಅಲ್ಲಲ್ಲ ಅದಲ್ಲ ರೊಕ್ಕ ಕೊಡಬೇಡಿ, ನೀವು ರೊಕ್ಕ ಕೊಡಬೇಡಿ. ಅದರ ಬದಲು ಏನಾದರೂ ಒಂದು ಬಿಸ್ಕೆಟೋ ಏನಾದರೂ ಒಂದು ಇಟ್ಕೊಂಡಿರಿ ಗಾಡಿನಲ್ಲಿ. ನಾನು ಬಿಸ್ಕೆಟ್ ಕೊಡ್ತೀನಿ, ನಾನು ಹಣ ಕೊಡೋದಿಲ್ಲ ಅಂತ ಹೇಳಿ ಆಟೋಮೆಟಿಕಲಿ ನಿಮ್ಮ ಊರಿನಲ್ಲಿ ಭಿಕ್ಷಾಟನೆ ಕಡಿಮೆ ಆಗೋದು. ತೃತೀಯ ಲಿಂಗಿಗಳಾದ್ರೂ ಯಾರಾದ್ರೂ ಎಲ್ಲಿಯವರೆಗೆ ನೀವು ಹಣ ಕೊಡ್ತೀರಿ ಅಲ್ಲಿವರೆಗೆ ಅವ್ರು ಬೇಡವ್ರು ಇರ್ತಾರೆ. ಹಣ ಕೊಡೋದನ್ನು ನೀವೇ ನಿಲ್ಲಿಸಿ ತಕ್ಷಣವೇ ಅವರು ಕೂಡ ಬೇರೆ ಕಡೆ ರಿಹಾಬಿಲಿಟೇಟ್ ಆಗ್ತಾರೆ. ಅದೇನೆ ಪುಟ್ ಮಕ್ಕಳದಕ್ಕೆ ನಾನು ಹೇಳಿದ್ನಲ್ಲ ಮೊದಲನೇದು, ಅದನ್ನ ಮಾಡಿ. ನೀವು ಹಣ ಕೊಡಬೇಡಿ, ಬಿಸ್ಕೆಟ್ ಕೊಡಿ, ತಿನ್ನೋದಕ್ಕೆ ಏನಾದರೂ ಕೊಡಿ. ನಾನು ಹಣ ಕೊಡೋದಿಲ್ಲ, ತಿನ್ನೋದಕ್ಕೆ ಏನಾದರೂ ಕೊಡ್ತೀನಿ. ಆಟೋಮೆಟಿಕಲಿ ಅವಾಗ ಏನಾಗುತ್ತೆ, ಯಾರು ಭಿಕ್ಷೆ ಬೇಡೋದಿಲ್ಲ, ಕಡಿಮೆ ಆಗೋಗುತ್ತೆ. स्क्रैच कीजिए, ऑफर पाइए. जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं. जल्दी कीजिए, ये ऑफर लिमिटेड है. एडमिशन कीजिए और 1 साल का ऑफर पाइए. अभी नहीं तो कभी नहीं. बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज. तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास. और ख़बरों के लिए देखते रहिए बी न्यूज़ नेशन.